ಹಲೋ ಗೈಸ್ ಆ್ಯಂಡ್ ಬ್ಯಾಗಿಗೆ ಪೇಂಟ್ ಮಾಡ್ಕೊಂಡಿದ್ದಾಳೆ ಅವಳೆ. ಗೈಸ್ ಇಷ್ಟ ಆಗೋಗ್ಬಿಟ್ಟಿದೆ. ಹೌದು ಗೈಸ್, ಇದನ್ನೇ ಅವಳು ಟ್ರಿಪ್ಗೆ ಹಾಕೊಳ್ಳೋದು. ಸ್ಲೈಸ್ಲಲ್ಲೂ ಹಾಕಿರ್ತಾರೆ. ನಮ್ಮ ಯಜಮಾನ್ರ ಕೈ ನೋಡ್ರಿ, ತೋರಿಸ್ತೀನಿ ನೋಡಿ. ಓಕೆ, ಹಿಂಗೆ ಮಾಡೋದು. ಇವಾಗ ಹೇಳು. ಬೆಳಗ್ಗೆ ಹೋಗಿದ್ದಲ್ಲ ನಿನ್ನ ಫ್ರೆಂಡ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗು ಸ್ಟಾರ್ಟ್ ಆಗ್ತಾ ಇರೋದು 8 ಗಂಟೆನೂ ಇನ್ನೂ ಆಗಿಲ್ಲ, ಅಷ್ಟು ಬೇಗ ರೆಡಿ ಆಗಿದ್ದೀವಿ. ನಾನು ಭವಿಷ್ಯ ಏನಕ್ಕೆ ರೆಡಿ ಆಗಿರೋದು ಅಂದರೆ, ಭವಿಷ್ಯನ ಕಾಲೇಜ್ಗೆ ಹೋಗಬೇಕು. ಅವಳ ಫ್ರೆಂಡ್ ಏನೋ ಎಕ್ಸ್ಪರಿಮೆಂಟ್ ಇದೆಯಂತೆ, ಭವಿಷ್ಯನ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಕ್ಯಾಂಡಿಡೇಟ್ ಆಗಿ ತೊಗೊಂಡಿದ್ದಾಳೆ ಅವಳ ಫ್ರೆಂಡ್ ಏಕಾಂಶ. ಸೊ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಕಾಲೇಜ್ಗೆ. ಎಷ್ಟೊಂದು ದಿನ ಆದಮೇಲೆ ಹೋಗ್ತಿದ್ದಾಳೆ ಗೈಸ್. ಇನ್ನೂ ಅವಳದು ಕಾಲೇಜ್ ಮಾತ್ರ ಸ್ಟಾರ್ಟ್ ಆಗಿಲ್ಲ. ತೋರಿಸ್ತೀನಿ ಭವಿಷ್ಯನ ಒಂದು ನಿಮಿಷ. ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ ಗೈಸ್. ಬ್ಯಾಗ್ ನೋಡಿ ಅವಳದು. ಆ್ಯಂಡ್ ಬ್ಯಾಗಿಗೆ ಪೇಂಟ್ ಮಾಡ್ಕೊಂಡಿದ್ದಾಳೆ ಅವಳೆ. ಕ್ಯಾಟ್ ಬೆಕ್ಕು, ಇಲ್ಲಿ ಬೆಕ್ಕು ಮಾಡ್ಕೊಂಡಿದ್ದಾಳೆ. ಇವಾಗ ಈ ಬೆಕ್ಕು ಹೋಗುತ್ತೆ ಕಾಲೇಜ್ಗೆ. ತೊಗೊಂಡಿದ್ಯಾ ಕೀ ಬಂಚು ಅವಳಿಗೆ, ನಿನ್ನ ಫ್ರೆಂಡ್ಗೆ? ಓಕೆ, ಇವಾಗ ಹೋಗಿ ಬಿಟ್ಟು ಬರೋಣ ಗೈಸ್. ಬಿಟ್ಟು ಮನೆಗೆ ಬಂದೆ. ಮನೇಲಿ ಒಂದು ಕೆಲಸನೂ ಆಗಿಲ್ಲ. ಬೆಳಗ್ಗೆ ಎದ್ದಿದ್ದು, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅವಳನ್ನ ಬಿಟ್ಬಿಟ್ಟು ಬಂದೆ. ಯಾಕೆಂದರೆ ತುಂಬ ಲಾಂಗ್ ಟೈಮಿಂದ ನಾವು ಬೆಳಗ್ಗೆ ಎದ್ದಿರಲಿಲ್ಲ. ಇವತ್ತೇ ಇಷ್ಟು ಬೇಗ ಎದ್ದಿದ್ದು. ಅದೇ ನಾನೇ ಎದ್ದೊಳ್ತಾ ಇದ್ದೆ, ಭವಿಷ್ಯ ಎದ್ದಿರಲಿಲ್ಲ ಗೈಸ್. ಆ್ಯಂಡ್ ಅದು ಬೇರೆ ಇವತ್ತು ಎಲ್ಲೋ ಹೋಗೋ ಅಂಥದ್ದಲ್ಲ, ಇಲ್ಲೇ ಕಾಲೇಜಿಗೆ ಹೋಗೋದಕ್ಕೆ ನಾವು ಎದ್ದಿದ್ದು ಗೈಸ್. ಇವಾಗ ಮನೆ ಕೆಲಸ ಎಲ್ಲ ಮಾಡಿ, ಟಿಫನ್ ರೆಡಿ ಮಾಡಿ ತಿಂದು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಆಲ್ರೆಡಿ ಸಂಜೆ ಆಗಿದೆ. ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಅದಾದಮೇಲೆ ಅಡುಗೆ ಗಿಡ್ಗೆ ಏನು ಮಾಡಿದ್ರು ನಾನು ಬ್ಲಾಗ್ ಮಾಡಲಿಲ್ಲ. ನನ್ನ ಭವಿಷ್ಯ ಬಿಟ್ಬಿಟ್ಟು ಇಲ್ಲೇ ಇಟ್ಟೆ. ನಮ್ಮ ಭವಿಷ್ಯಂಗೆ ನೆನ್ನೆ ಚಾಕ್ಲೇಟ್ ತಂದು ಕೊಟ್ಟಿದ್ದು. ಅವಳದು ಚಾಕ್ಲೇಟ್ಸ್ ಕಮ್ಮಿ ಆಗೋಗ್ಬಿಟ್ಟಿದೆ ಗೈಸ್. ಟ್ರಿಪ್ಪಿಗೆ ತೊಗೊಂಡೋಗೋದು. ತೋರಿಸ್ತೀನಿ ಎಷ್ಟಾಗಿದೆ ಅಂತ ಗೈಸ್. ಇಷ್ಟ ಆಗೋಗ್ಬಿಟ್ಟಿದೆ ಅಲ್ಲ ಗೈಸ್, ಇಷ್ಟ ಆಗೋಗ್ಬಿಟ್ಟಿದೆ ಗೈಸ್. ಇದೆಲ್ಲ ಓಪನ್ ಆಗೋಗ್ಬಿಟ್ಟಿದೆ. ಒಂದು ನೀನೇ ಕೇಳಿದ್ದು, ಇನ್ನೂ ಒಂದು ಕೊಡೋಂಗಿದ್ರೆ ಇವಾಗ ಕೊಡು ಪ್ಲೀಸ್. ಭವಿಷ್ಯ ತುಂಬ ಆಸೆ ಆಗ್ತಾ ಇದೆ. ಒಂದೇ ಒಂದು ಕೊಡು. ನಾನೇ ಎತ್ಕೊಳ್ಳಲ್ಲ ಬಿಡು. ಮುಖ ನೋಡ್ಬೇಡ, ಮೂಸ್ ನೋಡ್ಬಿಟ್ಟು ಕೊಡ್ತೀನಿ ಗೈಸ್. ಈ ಚಾಕ್ಲೇಟ್ ತುಂಬ ಟ್ಯಾಂಗಿ ಆಗಿ ತುಂಬ ಚೆನ್ನಾಗಿರುತ್ತೆ ಗೈಸ್. ನನ್ನ ವಾಚ್ದು ಬ್ಯಾಟ್ರಿ ಹೊಟ್ಟೋಗ್ಬಿಟ್ಟಿದೆ. ಅದಕ್ಕೇನೆ ಇವತ್ತು ನಮ್ಮಪ್ಪ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬ್ಯಾಟ್ರಿ ಹಾಕ್ತಾರೆ ಗೈಸ್. ಹೌದು ಗೈಸ್, ಇದನ್ನೇ ಅವಳು ಟ್ರಿಪ್ಗೆ ಹಾಕೊಳ್ಳೋದು. ಹಲೋ ಭವಿಷ್ಯ, ನಂಗೆ ಲೈಟ್ ಕಾಣಿಸ್ತಿಲ್ಲ, ದಾರಿ ಕಾಣಿಸ್ತಿಲ್ಲ ಅಂದರೆ ಹಿಂಗೆ ಲೈಟ್ ಬಿಟ್ಕೊಂಡು ಹಿಂಗೆ ಬಿಟ್ಕೊಂಡು ಹೋಗ್ತೀನಿ. ಅವಾಗ ಲೈಟ್ ಬರುತ್ತೆ. ಕ್ಯಾಬಲ್ಲೋ ಅಥವಾ ಗಾಡಿನಲ್ಲಿ ಹೋಗ್ತಿರ್ತೀರ, ಲೈಟ್ ಕಾಣಿಸ್ತೀರ, ಮುಂದ್ಗಡೆ ಹಾಕ್ಬಿಡು ಗಾಡಿಗೆ, ಜೋರಾಗಿ ಕಾಣುತ್ತೆ. ಓಕೆನಾ ಗೈಸ್? ಸೊ ಇವಾಗ ನಾವು ಅಂದ್ಕೊಂಡ್ವಿ ಏನಾದ್ರು ಚಾಲೆಂಜ್ ವ್ಲಾಗ್ ಮಾಡೋಣ ಅಂತ. ಬಟ್ ಭವಿಷ್ಯಂಗೆ ಅಷ್ಟೊಂದು ಮೂಡ್ ಇರಲಿಲ್ಲ ಮಾಡೋದಕ್ಕೆ. ಅದಕ್ಕೋಸ್ಕರ ಇವತ್ತು ಚಾಲೆಂಜ್ ವ್ಲಾಗ್ ಏನೂ ಮಾಡ್ತಾ ಇಲ್ಲ. ನಾನು ಬೇರೆ ಬ್ಲಾಗ್ ಬೆಳಗ್ಗೆಯಿಂದ ಅಷ್ಟೊಂದು ಹಿಡ್ದಿಲ್ಲ. ಸೊ ಏನು ಮಾಡ್ತಾಯಿದ್ದೆ ಇಷ್ಟೊತ್ತು ಅಂತ ಅಂದರೆ, ಗ್ಲೂಗನ್ನೆಲ್ಲ ಯೂಸ್ ಮಾಡಿಕೊಂಡು ಸದ್ಯಕ್ಕೆ ಇಷ್ಟು ಫ್ಲವರ್ಸ್ ಮಾಡಿದ್ದೀನಿ ಗೈಸ್. ಇನ್ನೊಂದು ಸ್ವಲ್ಪ ಫ್ಲವರ್ಸ್ ಮಾಡಿದ್ರೆ ಮುಗ್ದೋಗುತ್ತೆ. ಸೊ ಭವಿಷ್ಯನ ಫ್ರೆಂಡ್ಗೆ ಬೊಕ್ಕೆ ಅಂದರೆ ಅವ್ರು ಕೇಳಿದ್ರು, ನಿಮ್ಮ ಮಮ್ಮಿ ಕೈನಲ್ಲಿ ಲೈಕ್ ಲಾಸ್ಟ್ ಟೈಮ್ ಮಾಡಿಕೊಟ್ಟಿದ್ದೆ, ಸೊ ಈ ಸರ್ತಿನೂ ಮಾಡಿಕೊಡೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು, ಸೊ ಐ ಆಮ್ ಮೇಕಿಂಗ್ ಫಾರ್ ದೆಮ್. ಸೊ ಇದಾದಾದಮೇಲೆ ನಾನು ಪಾರ್ಕಿಗೆ ಹೋಗ್ತೀನಿ. ನಮ್ಮ ಯಜಮಾನ್ರು ಇನ್ನೇನು ಕಾಲ್ ಮಾಡ್ತಾರೆ. ಕಾಲ್ ಮಾಡಾದಮೇಲೆ ಪಾರ್ಕಿಗೆ ಹೋಗ್ತೀನಿ ಗೈಸ್. ಆಲ್ರೆಡಿ ನಮ್ಮ ಯಜಮಾನ್ರು ಬಂದುಬಿಟ್ಟಿದ್ದಾರೆ. ಪಾರ್ಕಿಗೆ ಹೋಗ್ಬೇಕು. ಎಲ್ಲ ನಾಯಿಗೆ ಬಿಸ್ಕೆಟ್ ಹಾಕ್ತಾಯಿದ್ದಾರೆ. ಬ್ಯಾಗ್ ಬೇಡವಾ? ಗೊತ್ತಾಯ್ತು. ಏನು ಮಾಡಲಿ? ಹಾಲು ಮೊಸರು ತೊಗೊಂಡ್ರೆ ಇನ್ನು ಅಲ್ಲಿ
ಗೈಸ್ ವಾಕ್ ಎಲ್ಲ ಮುಗೀತು. ಇವಾಗ ಕಾಫಿ ಕುಡಿಯೋದಕ್ಕೆ ಹೋಗ್ತಾ ಇದ್ದೀನಿ. ನಾವು ಯಜಮಾನ್ರು ಗಾಡಿ ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಥ್ಯಾಂಕ್ ಯು. ಬನ್ನಿ ಕೂರೋಣ. ಎಲ್ಲಿ ಕೂರೋಣ? ಇವಾಗ ಹೋಗ್ತಾ ಇದ್ದೀವಿ. ಹೋಗ್ತಾ ಚೀಸ್ ಮತ್ತು ಬ್ರೆಡ್ ತೊಗೊಂಡು ಹೋಗ್ತೀವಿ ಗೈಸ್ ನಮ್ಮ ಯಜಮಾನ್ರಿಗೆ ಮತ್ತು ಭವಿಷ್ಯಂಗೆ ಏನಾದ್ರು ಚೀಸಿ ಬ್ರೆಡ್ ಏನಾದ್ರು ಮಾಡಿಕೊಡೋಣ ಅಂತ. ಅಲ್ಲೆಲ್ಲೋ ಕೇಳಿದ್ವಿ, ಚೀಸ್ ಸಿಗಲಿಲ್ಲ, ಇಲ್ಲಿ ಸಿಗ್ಬೋದೇನೋ. ಅಟ್ಲೀಸ್ಟ್ 1 ಪೌಂಡ್ ಬ್ರೆಡ್ ತೊಗೊಂಡು ಹೋಗೋಣ ಅಂತ ಬಂದ್ವಿ ಗೈಸ್. ಚೀಸ್ ಅಂತೂ ಸಿಗಲಿಲ್ಲ. ನಾಳೆನೇ ತರ್ತಾರೆ ಚೀಸು. 1 ಪೌಂಡ್ ಬ್ರೆಡ್ ಕೊಡಿ. ಗೈಸ್ ಚೀಸ್ ಬಂದಿದೆ ಇವತ್ತು. ಚೀಸ್ ಬಂದಿದೆ ರೀ. ಹಾಂ, ಒಂದು ಚೀಸ್ ಬನ್ನು. ಬನ್ನಿ ಸರಿ, ಒಂದು ಚೀಸ್ ಬನ್. ಸ್ಲೈಸ್ಲಲ್ಲೂ ಹಾಕಿರ್ತಾರೆ. ಚೀಸ್ ಬನ್, ಕೊರಿಯನ್ ಚೀಸ್ ಬನ್ನು. ಅದು ಪಿಜ್ಜಾ. ನಮ್ಮ ಯಜಮಾನ್ರು ದಿಲ್ ಪಸಂದ್ ತೊಗೊಂಡಿದ್ದಾರೆ ಗೈಸ್. ನಮ್ಮ ಯಜಮಾನ್ರ ಕೈ ನೋಡ್ರಿ, ತೋರಿಸ್ತೀನಿ ನೋಡಿ ಯಾವ ವಸ್ತೆ ಮಾಡ್ಕೊಂಡಿರ್ತಾರೆ. ಅದೇ ಹೇಳಿ, ಅವ್ರಿಗೆ ಅದೇ ಗ್ರಿಪ್ ಅಂತೆ. ಹಿಡ್ಕೊಂಡು ನೇತಾಡೋದಕ್ಕೆ, ಡಂಬಲ್ಸ್ ಎಲ್ಲ ಇಟ್ಕೊಂಡು ಹೊಡಿಯೋದಕ್ಕೆ, ವೆಯ್ಟ್ ಹೊಡಿಯೋದಕ್ಕೆ. ಎಷ್ಟಾಯಿತು? ಯಾವುದು ಬೇಡ ನನಗೆ. ಸ್ವಲ್ಪ ತಿನ್ನಬೇಕು, ಏನು ತಿಂದು ನೆಕ್ಸ್ಟ್ ಟೈಮ್ ತಿನ್ನಬೇಕು ಅಂತ ಆಸೆ ಬರಬೇಕು. ಹೊಟ್ಟೆ ತುಂಬ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಟೈಮ್ ಬೇಡ ಅಂತ ಅನ್ನಿಸ್ಬಾರ್ದು. ನಿಮಿಷಾಂಬ ದೇವಸ್ಥಾನ ಇದೆ, ಕಾಣಿಸೋದಿಲ್ಲ, ಕತ್ಲೆ. ಮನೆಗೆ ಬಂದ್ವಿ. ಏನು ಮಾಡ್ತಿದ್ದೆ ಮಗು? ಹಾಂ, ಯಾಕೆ ಏನಾಯಿತು? ಡಲ್ಲಾಗಿದೆಯಾ? ಇದು ತಿಂದ ಕಡಲೆದು? ಹಾಂ, ಯಜಮಾನ್ರದೇನೋ ತಂದಿದ್ದಾರೆ, ಸಕ್ಕತ್ತಾಗಿದೆ, ಟೇಸ್ಟಿಯಾಗಿದೆ. ಕಡಲೆಪಪ್ಪು ವಿತ್ ದ ಪೀಲ್, ಅದರದ್ದು ಸ್ಕಿನ್ ಸಮೇತ ಮೇಲ್ಗಡೆದು. ಟೇಸ್ಟ್ ಅಂಟಲ್ ಹೌ ಇಟ್ ಈಸ್. ಏನೋ ಒಂಥರ ಚೆನ್ನಾಗಿದೆ ಅಲ್ಲ, ಚಿಪ್ಸು ಟೊಮೆಟೊದು ಫ್ಲೇವರ್ ಇದ್ದಂಗಿದೆ ಅಲ್ಲ. ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಹೂವಿನ ಬುಕ್ಕೆ ಹಿಂಗೆ ಮಾಡೋದು. ಓಕೆ, ಈಗ ಔಟರ್ ಪಾರ್ಟ್ ಮಾಡಬೇಕು. ಟಂಟಡಾನ್. ಸ್ವೀಟೋ ಖಾರನ ಹೇಳು ಫಸ್ಟ್. ಖಾರ. ಗಾರ್ಲಿಕ್ ಬ್ರೆಡ್. ಗಾರ್ಲಿಕ್ ಬ್ರೆಡ್ಡಾ? ಪಪ್ಸ್. ನೋ, ಕೊರಿಯನ್ ಚೀಸ್ ಬಾನ್. ಅದೇ ಗಾರ್ಲಿಕ್ ಬ್ರೆಡ್ಡು, ಅದು ಎರಡು ಒಂದೇ ನನ್ನ ತಲೆಗೆ. ಗಾರ್ಲಿಕ್ ಬ್ರೆಡ್ಗೆ ಚೀಸ್ ಹಾಕಿರಲ್ವಲ್ಲ ಚಿನ್ನ. ನಂಗೊಂದು ಚಿಟ್ಕೊಡು. ಇದೊಂಥರ ಚೆನ್ನಾಗಿದೆ ಗೈಸ್. ಇವಾಗ ಹೇಳು. ಬೆಳಗ್ಗೆ ಹೋಗಿದ್ದಲ್ಲ ನಿನ್ನ ಫ್ರೆಂಡ್ದು ಇದಕ್ಕೆ. ತಿನ್ನು ಚಿನ್ನ, ಹಾಫ್ ತಗೋತೀನಿ ಅಷ್ಟೇ. ಇಷ್ಟೊಂದು ಬೇಕಾ ನನಗೆ? ನಾನು ಅಷ್ಟು ಕೊಡ್ತಾ ಇದ್ದೀನ. ಓ ಹಾಂ, ಅಪ್ಪ ಅಲ್ಲಿ ತಿಂತು. ಹೇಳು ನೀನು. ಫಸ್ಟ್ ಎಲ್ಲೋಗಿದೆ ಏನು ಅಂತ ಹೇಳು ನಿನ್ನ ಫ್ರೆಂಡ್. ಇವಾಗ ವ್ಯೂವರ್ಸ್ಗೆ. ಗೈಸ್, ಭವಿಷ್ಯ ಇವತ್ತು ಕಾಲೇಜ್ಗೆ ಹೋಗಿದ್ಲು. ಬೆಳಗ್ಗೆ ಹೇಳ್ದಂಗೆ ಅವಳ ಫ್ರೆಂಡು ಏಕಾಂಶ, ಏನು ಎಕ್ಸಾಮ್. ಹಾಂ, ಏಕಾಂಶದು ಲ್ಯಾಬ್ ಎಕ್ಸಾಮ್ ಇತ್ತು. ಸೊ ಇವಳನ್ನ ಏನಾಗೆ ಎಕ್ಸ್ಪರಿಮೆಂಟ್ಗೆ ತೊಗೊಂಡಿದ್ಲು ಗೈಸ್. ಏನು ಮಾಡಿಸಿದ್ರು? ಏನಿಲ್ಲ, ತಗೊಳ್ರಿ ಒಂಚೂರು. 90 ಅಬ್ಜೆಕ್ಟಿವ್ಸ್ ಇತ್ತು.
ಅದಕ್ಕೆ ನಾನು ಏನೋ ಟಿಕ್ ಹಾಕ್ಬೇಕು ಬನ್ನಿ. ಅಷ್ಟೇ. ನೀನೇ ಎಕ್ಸಾಮ್ ಬರಿಬೇಕಾ ಅವಳ ಬದಲು? ಅವಳು ಹೇಳ್ತಾಳೆ ಹಿಂಗೆ ಮಾಡಿ ಅಂತ. ಅವಳು ಎಕ್ಸಾಮ್ ಬರೀಬೇಕು, ಅವಳು ಎಷ್ಟೋ ತನಕ ಬರೆದು ಗೊತ್ತಾ. ಮತ್ತು ನಿಂದೇನು ಕೆಲಸ ಇತ್ತು? ಅಲ್ಲಿ ಏನೋ ಹ್ಞೂ ಏನೋ ಸೈಕಾಲಜಿ ಟೆಸ್ಟ್ ಅಲ್ವಾ, ಇನ್ನೊಬ್ರು ಬೇಕು, ಅವಳೇ ಸೈಕಾಲಜಿ ಮಾಡ್ಕೊಂಡ್ಬಿಡ್ತಾಳ. ಓ ನೀನು ಹೆಂಗೆ, ನಿನ್ನ ಬಿಹೇವಿಯರ್ ಹೇಗಿದೆ, ಬಟ್ ಒಳವನ್ಸ್ ಹೆಂಗಿದೆ? ಓಕೆ, ಇದೆಲ್ಲ ಮಾಡೋದಕ್ಕೆ ಹೋಗಿದ್ಲು ಗೈಸ್ ಇತ್ತು ಭವಿಷ್ಯ. ನಿನ್ನ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರಾ? ಇಲ್ಲ, ಮಾಡೋಕ್ಕಾಗಲ್ಲ. ನಿನ್ನ ಫ್ರೆಂಡ್ಸ್ ಸಿಕ್ಕಿದ್ರಾ ಯಾರು ಬೇರೆಯವರು? ಯಾರೂ ಸಿಗಲಿಲ್ವಾ? ಇದು ಚೀಸ್ ಬನ್ ಏನಕ್ಕೆ ತೊಗೊಂಬಂದ್ವಿ ಅಂದರೆ, ನಾನು ಬ್ರೆಡ್ದು ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಬ್ರೆಡ್ ಸಿಕ್ತು ಬಟ್ ಅದು ಚೀಸ್ ಸಿಗಲಿಲ್ಲ. ನಾಳೆ ತೊಗೊಂಬರ್ತಾರೆ ನಮ್ಮ ಯಜಮಾನ್ರು, ಅವಾಗ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಮಾಡ್ತಾಯಿಲ್ಲ. ಊಟ ಕೊಡ್ತಾಯಿದ್ದೀನಿ ಭವಿಷ್ಯಂಗೆ. ನಮ್ಮ ಯಜಮಾನ್ರು ಏನೋ ಬ್ರೆಡ್ ತಿನ್ನಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಒಂದು ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಬಾಚಿನ ತಗೋ. ನಮ್ಮ ಭವಿಷ್ಯ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಬಿಕಾಸ್ ಅವಳು ಅವರು ಟ್ರಿಪ್ ಪ್ಲ್ಯಾನ್ ಮಾಡೋದ್ರಲ್ಲಿದ್ದಾರೆ. ಆದರೆ ಫ್ಯೂ ಪ್ಲೇಸಸ್ ಅವ್ರು ಹೋಗೋಣ ಅಂತ ಅಂದ್ಕೊಂಡಿದ್ದ ಪ್ಲೇಸು ರೆಡ್ ಅಲರ್ಟ್ ಬಂದಿದೆ. ಸೊ ಪ್ಲ್ಯಾನ್ ಚೇಂಜ್ ಮಾಡ್ತಾ ಇದ್ದಾರೆ. ಅದಕ್ಕೇನಾದ್ರು ಸೈಲೆಂಟಾಗಿದ್ದಾಳೋ ಏನೋ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಯಾಕೆಂದರೆ ನಾನೇ ಒಂದೊಂದು ಸರಿ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ, ಅವಳಿಗೇನು ಆಗದೆ ಲೈಕ್ ಟೆನ್ಷನ್ ಮಾಡ್ಕೊಂಡೇ ಇದ್ರೂ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಗೊತ್ತಿಲ್ಲ ಗೈಸ್ ಅವಳು, ಬಟ್ ತುಂಬ ಸೈಲೆಂಟಾಗಿದ್ದಾಳೆ. ಹಾಲಲ್ಲಿ ಡಿಸ್ಕಷನ್ ಆಗ್ತಾಯಿದೆ ಅವಳದು ಅವರಪ್ಪಂದು. ನಾನು ಹೋಗಿ ಕೇಳಿಸ್ಕೊತೀನಿ ಏನು ಅಂತ. ಅಂಥದ್ದೇನು ಮಾಡಲಿಲ್ಲ ಗೈಸ್ ಇವತ್ತು ವ್ಲಾಗ್ನಲ್ಲಿ. ಬಿಕಾಸ್ ನಾವು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಭವಿಷ್ಯಂಗೆ ಸ್ವಲ್ಪ ಇವತ್ತು ಮೂಡ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಫೋರ್ಸ್ ಮಾಡಲಿಲ್ಲ. ಮತ್ತು ಬೊಕ್ಕೆ ಮಾಡೋದಿತ್ತಲ್ವಾ, ಒಂದು ಸ್ವಲ್ಪ ಅದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. Thank you so much for watching our vlog. Until next time, take care. Bye bye. See you guys. Bye bye.